ಶ್ರೀರಾಮಚಂದ್ರಮೂರ್ತಿ ಇಗೋ ನಿನಗೆ ನಮಸ್ಕರಿಸುವೆನು. ಅಯ್ಯ ಪರಂಬ ಭಕ್ತನಾದ ಗುಹನೆ ನಿನಗೆ ಮಂಗಳವಾಗಲಿ. ಮಹಾಸ್ವಾಮಿ, ನಿಮಗೆ ವನವಾಸವು ಪ್ರಾಪ್ತವಾದ ಸಂಗತಿಯನ್ನು ತಿಳಿದು ನನ್ನ ಮನಸ್ಸಿಗೆ ಬಹಳ ದುಃಖ ಉಂಟಾಯಿತು. ಆದ್ದರಿಂದ ತಾವಾದರೂ ನನ್ನ ಪಟ್ಟಣವಾದ ಶೃಂಗಬೇರಿಗೆ ದಯಮಾಡಿಸಿ ನಮ್ಮ ಅಂಬಿಗರ ಕುಲವನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುವುದು ಮಹಾಸ್ವಾಮಿ. ಅಯ್ಯ ಪರಮ ಭಕ್ತನಾದ ಗುಹನೆ, ನಾನು 14 ವರ್ಷ ವನವಾಸ ಮಾಡಲಿಕ್ಕೋಸ್ಕರವಾಗಿ ಈ 14 ವರ್ಷ ಕಳೆವರೆಗೂ ಪಟ್ಟಣ ಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ನನ್ನನ್ನು ನಿರ್ಬಂಧಿಸಬೇಡ ಲಕ್ಷ್ಮಣ. ಅಗ್ರಜ, ನೀನು ಹೋಗಿ ಆರಿದ ಹಾಲನ್ನು ತೆಗೆದುಕೊಂಡು ಬಾ. ಮಹಾಸ್ವಾಮಿ, ಸೇವಕನಾದ ನಾನಿರುವಾಗ ತಾವೇಕೆ ಶ್ರಮ ಪಡಬೇಕು? ನಾನೇ ಹೋಗಿ ತೆಗೆದುಕೊಂಡು ಬರ್ತೇನೆ. ಗುಹನೆ, ಇನ್ನು ನಾವೇನು ಸಿದ್ಧಪಡಿಸಿ ತಮ್ಮಪ್ಪನೇ ತಾಗಲಿ ಮಹಾಸ್ವಾಮಿ. ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿದುವೆ, ಇವರ ನದಿಯ ದಾಟಿದುವೆ. ಭವ ಸಮುದ್ರ ದಾಟಿದುವೆ, ಇವರ ನದಿಯ ದಾಟಿದುವೆ. ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ. ಮುಳುಗಿ ದೂರ ಸಾಗಿ ಜಾರಿ ಬೀಳುವ ಮೀನುಗಳು ಮಾರುತ ಬ್ರಹ್ಮಾಂಡ ಬೀರ್ಪ ಮಾರುತ ಬ್ರಹ್ಮಾಂಡ ಬೀರ್ಪ ಪೂರಿ ಪರಿವಾಯಿನಿ ಆರಿ ಮುಳುಗಿ ದೂರ ಸಾಗಿ ಜಾರಿ ಬೀಳುವ ಮೀನುಗಳು. ರಾಮ ಸೀತಾ ರಾಮ ಲೀಲಾ, ರಾಮ ಸೀತಾ ರಾಮ ಲೀಲಾ. ಸೋಮವದನ ರಾಘವ ಪರಿಪಾಯಿ ರಾಮ. ಪವನ ನಾಮ ಪರವನ ಪ್ರೇಮ ಪಾಯಿ ರಾಮ. ರಘುತ್ತಮ ಪಾಯಿ ರಾಮ. ಅಗ್ರಜರಿಗೆ ನಮಸ್ಕರಿಸು. ಭರತ ಶತ್ರುಘ್ನರೇ, ನಿಮಗೆ ಶುಭವಾಗಲಿ. ಅಗ್ರಜ, ಜನಕರ ವಿಚಾರವಾಗಿ ಏನೆಂದು ಹೇಳು. ತಮ್ಮ ವಿಯೋಗ ದುಃಖದಿಂದ ಮರಣ ಹೊಂದಿದರು. ಜನಕನೇ,
സുരപതിയം ദൈത്യർഗളം സുരപതിയം ദൈത്യർഗളം കൈകര പിടിയുത ಮಂತ್ರಿಗಳು ನಿರುತದಿ ಕೋಶಲ ರಾಜಧರ ಸುತನವಂ ಗೈದು ನಿರುತದಿ ಕೋಶಲ ರಾಜಧರ ಸುತನವಂ ಗೈದು ತ್ವರದಯಮ್ಮನು ಜನಕ ಜನಕ ದಶರಥ ಭೂಪತಿಯೇ, ನಿನ್ನನ್ನು ನೋಡುತ್ತಲೇ ದೇವತೆಗಳೆಲ್ಲ ನಡುಗುತ್ತಿದ್ದರಲ್ಲ. ನೀವು ಪ್ರಾಣವನ್ನು ಬಿಡುವಾಗ ನಿಮ್ಮ ಹತ್ತಿರ ಬಿದ್ದು ನಿಮ್ಮ ಕರ್ಮಾದಿಗಳನ್ನು ನೆರವೇರಿಸಿದ ಈ ಭರತ ಶತ್ರುಘ್ನರೇ ಎಂತಹ ಪುಣ್ಯವಂತರು. ಹಾ ಜನಕನೇ, ನಿಮ್ಮನ್ನಗಲಿ ಈ ಪ್ರಪಂಚದ ಮೇಲೆ ಬದುಕಿ ಫಲವೇನು? ಅಯ್ಯೋ ಮಾವನಾದ ದಶರಥ ಚಕ್ರವರ್ತಿಯೇ, ನೀವು ಸಹ ಪರಲೋಕ ಹೊಂದಿದ್ದೀರ. ಈ ನೋವನ್ನು ನಾನು ಹೇಗೆ ಸಹಿಸಲಿ? ಅಗ್ರಜ, ಇನ್ನು ಚಿಂತಿಸಿದರೆ ಫಲವೇನು? ಪಟ್ಟಣಕ್ಕೆ ದಯಮಾಡಿಸಿ ಪತಿ ವಿಯೋಗದಿಂದ ಬಳಲುತ್ತಿರುವ ಮಾತೆಯವರಿಗೆ ಸಮಾಧಾನವನ್ನು ಹೇಳಿ ಅಯೋಧ್ಯ ರಾಜ್ಯಾಭಿಷೇಕವನ್ನು ಕೈಗೊಂಡು ನಮ್ಮನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಭರತ, ಅಗ್ರಜ, ಭರತ, ನಾನು 14 ವರ್ಷ ವನವಾಸ ಮುಗಿಯುವವರೆಗೂ ಪಟ್ಟಣ ಪ್ರವೇಶ ಮಾಡುವಂತಿಲ್ಲ. ಆದ್ದರಿಂದ ನೀವು ಪಟ್ಟಾಭಿಷೇಕ್ತನಾಗಿ ಪ್ರಜೆಗಳನ್ನು ಸರಿಯಾದ ರೀತಿಯಿಂದ ನೋಡಿಕೊಳ್ಳುತ್ತಾ ಮಾತೆಯವರು ಪತಿ ವಿಯೋಗದಿಂದ ಸಂಕಟ ಪಡುತ್ತಿರುವರು ಅವರಿಗೆ ಸಮಾಧಾನವನ್ನು ಹೇಳುತ್ತಾ ಅವರ ಸೇವೆಯಲ್ಲಿ ನಿರತನಾಗಿರು. ಅಗ್ರಜ, ರಘುಕುಲ ತಿಲಕನಾದ ನೀನು ಅಯೋಧ್ಯೆಗೆ ನಾನು ಅರ್ಹನೆ. ನಾನು 14 ವರ್ಷಗಳನ್ನು ಕಳೆಯುವುದು 14 ಯುಗಗಳನ್ನು ಕಳೆದಂತಾಗುವುದು. ಆದ್ದರಿಂದ ತಾವು ಎಷ್ಟೇ ಹೇಳಿದರೂ ನಾನು ಕೇಳತಕ್ಕವನಲ್ಲ. ತಾವು ಖಂಡಿತ ಅಯೋಧ್ಯೆಗೆ ದಯಮಾಡಿಸಿ ನಮ್ಮ ಮಗಳ ಮನಸ್ಸನ್ನು ಸಂತೋಷಪಡಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಅಗ್ರಜ, ತಮ್ಮ ಪಾದಗಳನ್ನಾದರೂ ಕೊಡಿ. ಅವುಗಳನ್ನು ಸಿಂಹಾಸನದ ಮೇಲೆ ಇರಿಸಿ ಪೂಜೆಯನ್ನು ಮಾಡುತ್ತಾ ನಾನು ನಭಕ್ಕೆ ರಾಜನಾಗುವೆನು. ಭರತ, ಇದು ತೆಗೆದುಕೋ. ಭರತ ಶತ್ರುಘ್ನರೇ, ನೀವಿನ್ನು ಚಿಂತಿಸಬೇಡಿ. ನಾನು 14 ವರ್ಷ ಕಳೆದ ಮರುದಿನವೇ ಪುನಃ ಬರುತ್ತೇನೆ. ಅಗ್ರಜ, 14 ವರ್ಷಗಳು ಕಳೆದ ಮರುದಿನವೇ ನೀವುಗಳು ಬಾರದಿದ್ದ ಪಕ್ಷದಲ್ಲಿ ನಾವು ಅಗ್ನಿ ಪ್ರವೇಶ ಮಾಡುತ್ತೇವೆ. ಎಲ್ಲಿ ತಮ್ಮ ಪಾದಗಳನ್ನು ಕೊಡಿ. ಭರತನೇ, ಇದು ತೆಗೆದುಕೋ. ಭರತ, ಇದು ತೆಗೆದುಕೋ. ಇದು ಪರಮ ಪಾವನಂ ತಾನಿದು ಕೋಸಲ ರಾಜ್ಯ ದುರ್ಣ ಉದ್ಭವ ಧರಿಸುತ್ತೆ, ಉದ್ಭವ ಧರಿಸುತ್ತೆ. ಇದರಿಂದ ಮದದೋಳ್ ಮಹಾಭ್ಯುದಯೋ ವರಸಿಂಹ ಪೀಠದೊಳಿರಿಸುತ್ತೆ. ಸರ್ವಮಂಗಳ ರಾಮ ಸೀತಾ ರಾಮ ರಾಮ ಸರ್ವವೆನುತೆ ಶಾಂತಿದಾತ ರಾಮ ರಾಮ.
ಅವತಾರ ರಘುಕುಲ ಚೋಮನ ಅವತಾರ ಅಭಯ ಅಲ್ಯಕ ನೀಡುವ ವೇಷ ಧನುಜರ ಭಕ್ತಿಯ ಆವೇಶ ನರಲೋಕಕ್ಕೆ ಸಿರಿಸಿ ಸಂತೋಷ ನರಲೋಕಕ್ಕೆ ಸಿರಿಸಿ ಸಂತೋಷ ಹರಿಸುವ ಗಾತ್ರ ರಾಮನ ಅವತಾರ ರಘುಕುಲ ಚೋಮನ ಅವತಾರ ಭಾರತಕ್ಕೆ ಪಾದುಕೆ ನೀಡುವ ವೇಷ ಭಾರತಕ್ಕೆ ಪಾದುಕೆ ನೀಡುವ ವೇಷ ವರಗುರು ವಿಶ್ವಾಮಿತ್ರ ರಾಮನ ಅವತಾರ ರಘುಕುಲ ಚೋಮನ ಅವತಾರ ನೋಡಲು ಒಂದಿನ ಜಿಂಕೆ ಅಯ್ಯೋ ನೋಡಲು ಒಂದಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ ರಾಮನ ಅವತಾರ ರಘುಕುಲ ಚೋಮನ ಅವತಾರ ನಿರುಪಮ ಸಂಗಮ ಜೀವನ ಸಾರ ಅರಿವುದು ಭೂಮಿಯ ಪಾರ ರಾಮನ ಅವತಾರ ಪೂಜ್ಯರಿಗೆ ವಂದಿಸಬೇಕು. ಸರ್ವರಿಗೂ ಮಂಗಳವಾಗಲಿ. ರಾಮಚಂದ್ರ, ಇನ್ನು ನಿನ್ನ ವನವಾಸವು ದುಷ್ಟ ನಿಗ್ರಹವು ಶಿಷ್ಟ ಪರಿಪಾಲನಾರ್ಥಕವಾಗಿ ಪರಿಣಮಿಸಲಿ. ಇದೋ ಈ ಕೋದಂಡವನ್ನು ತೆಗೆದುಕೋ. ಇನ್ನು ಮೇಲೆ ನೀನು ಕೋದಂಡ ರಾಮನೆಂಬ ಪ್ರಖ್ಯಾತಿಯನ್ನು ಪಡಿ. ನಿಮಗಿನ ಶುಭವಾಗಲಿ. ಈ ಭುವನದಳು ನನ್ನ ಸಾರಿ ಓಹೋ ಈ ಭುವನದಳು ಓಹೋ ಈ ಭುವನದಳು ನನ್ನ ಸಾರಿ ಓಹೋ ಈ ಭುವನದಳು ಮುಂದೆ ಮುಂದೆ ಹೋಗಿ ನಾನು ಇಂದು ರುಚಿಗಳು ಬಂದು ತಿಂದು ಮುಂದೆ ಹೋಗಿ ನಾನು ಇಂದು ರುಚಿಗಳು ಬಂದು ತಿಂದು ತಿಂದು ತೃಪ್ತಳಾಗುವೆ ತಿಂದು ತಿಂದು ತೃಪ್ತಳಾಗುವೆ ತಿಂದು ತಿಂದು ತೃಪ್ತಳಾಗುವೆ ನಾಮ್ ಓಹೋ ಈ ಭುವನದಳು ಎಲ್ಲ ಸಾರಿ ಓಹೋ ಈ ಭುವನದಳು ಓಹೋ ಈ ಭುವನದಳು ಎಲ್ಲ ಸಾರಿ ಓಹೋ ಈ ಭುವನದಳು ಏನು ಈ ದಂಡಕಾರಣ್ಯದಲ್ಲಿ ಯಾರೋ ಹೊಸದಾಗಿ ನರಮಾರವರ ವಾಸನೆ ಬರುತ್ತಿರುವುದಲ್ಲ. ಆ ಭ್ರಷ್ಟನರಾದವರಿರುವ ತಕ್ಕಲ್ಲಿಗೆ ಹೋಗಿ ಅವರನ್ನು ಸಂಹರಿಸಿ ಅವರನ್ನು ಸಂಹರಿಸಿ ಒಪ್ಪದಿಂದ ತುಪ್ಪದಲ್ಲಿ ಉರಿದು ಸಂತೋಷದಿಂದ ಭಕ್ಷಿಸುವುದು. ಪಡ ಪಡ ತರಿದು ಬಿಡಿದೆ, ಪಡ ಪಡ ಕಡಿದಿಡಿದು ಬಿಡೆ, ಶಿರವನ್ನು ತರಿದು ಬಿಸಿಡುವೆ. ಪಡ ಪಡ ಕಡಿದಿಡುವೆ, ಶಿರವನ್ನು ತರಿದು ಬಿಸಿಡುವೆ. ಎಲ್ಲಿ ಹೋದರೂ ಬಿಡುವೆನು, ಅವರೆಲ್ಲಿ ಹೋದರೂ ಬಿಡುವೆನು. ಎಲ್ಲಿ ಹೋದರೂ ಬಿಡುವೆನು, ಅವರೆಲ್ಲಿ ಹೋದರೂ ಬಿಡುವೆನು. ಕೊಲ್ಲ ಮನುಷ್ಯರ ಸೊಲ್ಲ ನೆನಗಿಬ್ಬೆ, ಕೊಲ್ಲ ಮನುಷ್ಯರ ಸೊಲ್ಲ ನೆನಗಿಬ್ಬೆ. ಪಡ 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 ಕಡಿದಿಡು ಬಿಡೆ, ಶಿರವನ್ನು ತರಿದು ಬಿಸಿಡುವೆ, ಶಿರವನ್ನು ತರಿದು ಬಿಸಿಡುವೆ, ಶಿರವನ್ನು ತರಿದು ಬಿಸಿಡುವೆ. ಮಾನ್ಯ
ಮಾನಿಕ ಮಾನೀವನವಿದು ಆನಂದವ ಕೊಡುವ ಸೀತಾ ಲಕ್ಷ್ಮಣ, ಅಗ್ರಜ, ನಮ್ಮ ವಾಸಕ್ಕೆ ಈ ಸ್ಥಳವು ಅನುಕೂಲವಾಗಿರುವುದು. ಆದ್ದರಿಂದ ಇಲ್ಲೇ ಒಂದು ಆಶ್ರಮವನ್ನು ನಿರ್ಮಿಸಿ. ಅಪ್ಪಣೆ ಅಗ್ರಜ. ಆಹಾ! ಈ ಭ್ರಷ್ಟ ನರಾಧಮರು ಇತ್ತಲೇ ಬರುತ್ತಿರುವರಲ್ಲ. ಇವರನ್ನು ಸಂಹರಿಸಿ ಭಕ್ಷಿಸಿ ಬಿಡುತ್ತೇನೆ. ಆಹಾ! ಆಹಾ! ಓಹೋ, ಎಂತ ಲಾವಣ್ಯ, ಎಂತ ರೂಪು! ಈ ಸುಂದರಾಂಗನನ್ನು ನಾನು ಒರಿಸದೆ ಹೋದರೆ ಈ ನನ್ನ ಜನ್ಮವೂ ಇದ್ದು ವ್ಯರ್ಥ ಆದಂಗೆ. ಆಹಾ! ಎಂತ ರೂಪು, ಎಂತ ಲಾವಣ್ಯ! ನವಮೋಹನಾಂಗ ಇವ ಸುಂದರ ಚಂದದಿ ಮೆರೆವಾ. ನವಮೋಹನಾಂಗ ಇವ ಸುಂದರ ನಂದದಿ ಮೆರೆವಾ. ನವಮೋಹನಾಂಗ ನಿವ ಸುಂದರ ಚಂದದಿ ಮೆರೆವಾ. ನವಮೋಹನಾಂಗ ನಿವ ಸುಂದರ ಚಂದದಿ ಮೆರೆವಾ. ಚಂದಿರ ನಂದದಿ ಮೆರೆವಾ, ಸುಂದರ ನಂದದಿ ಮೆರೆವಾ. ಸುಂದರ ನಂದದಿ ಮೆರೆವಾ, ಇವ ಚಂದಿರ ನಂದದಿ ಮೆರೆವಾ. ಕಾರಣವ ಅರಿಯದೆ ಬಂದು, ಕಾರಣವ ಅರಿಯದೆ ಬಂದು ನಾರಿಯದ ಮನಸ್ಸುರ ಸೆಳೆದು. ಕಾರಣವ ಅರಿಯದೆ ಬಂದು ನಾರಿಯರ ಮನಸ್ಸುರ ಸೆಳೆದು ಸಾರದಾಚದಾತನೆಂದು, ಸಾರದಾಚದಾತನೆಂದು ಚಂದಿರ ನಂದದಿ ಮೆರೆವ, ಇವ ಸುಂದರ ನಂದದಿ ಮೆರೆವ. ಚಂದಿರ ನಂದದಿ ಮೆರೆವ, ಇವ ಸುಂದರ ನಂದದಿ ಮೆರೆವ. ಆಹಾ! ಏನು ರೂಪು, ಏನು ಲಾವಣ್ಯ! ಇಂಥ ಸುಂದರಾಂಗನನ್ನು ನಾನು ಒರಿಸದೆ ಹೋದರೆ ನನ್ನ ಜನ್ಮವು ಇದ್ದು ವ್ಯರ್ಥ. ಒಂದು ಸಾರಿ ಈ ಸುಂದರಾಂಗನನ್ನು ಅಪ್ಪಿಕೊಳ್ಳಲೇ. ಆಹಾ! ನಾನು ಈ ಘೋರ ರೂಪದಲ್ಲಿ ಕಾಣಿಸಿಕೊಂಡರೆ ಈ ಸುಂದರಾಂಗನು ನನ್ನನ್ನು ಒರಿಸುವುದಿಲ್ಲ. ಅದಕ್ಕೆ ಒಂದು ಉಪಾಯವನ್ನು ಮಾಡಿರುವೆನು. ನಾನು ಈಗಲೇ ಹೋಗಿ 16 ವರ್ಷದ ಶಾಪ ಸುಂದರಿಯಾಗಿ ಬರುವೆನು. ಆಗ ಈ ಸುಂದರಾಂಗನು ನನ್ನನ್ನು ಹೊರಿಸುವೆನು. ಓ ಸುಂದರವಾಗಿಲ್ಲವೇ? ಇರಲಿ, ಆ ಸುಂದರಾಂಗ ತಾನಾಗಿ ನನ್ನನ್ನು ವರಿಸುವಂತೆ ಮಾಡುವೆನು. ಮೋಹನಾಂಗ, ಮನೋಹರ, ಪ್ರಾಣೇಶ್ವರ, ಪ್ರಿಯ, ಮಾತನಾಡಿ ಸ್ವಾಮಿ. ಯಾರು? ಪ್ರಿಯ, ಪ್ರಾಣೇಶ್ವರ,
ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನ ಶೂರ್ಪನಖ ಎಂದು ಕರೆಯುವರು. ಈ ನಿಮ್ಮ ರೂಪವನ್ನು ನೋಡಿ ಮನಸೋತು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದ್ಸರಿ ಕೈ ಹಿಡ್ಕೊಳ್ಳಿ. ನಾನು ಏಕಪತ್ನಿ ಪ್ರಶಸ್ತನು, ಆದ್ದರಿಂದ ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಹಾಗಾದ್ರೆ ಇನ್ನು ಒಳ್ಳೇದಾಯ್ತಲ್ಲ. ಈಗಲೂ ಇವಳನ್ನು ತ್ಯಜಿಸು, ನನ್ನನ್ನು ಒರಿಸು, ಆಗಲೂ ನೀವು ಏಕಪತ್ನಿ ವ್ರತಸ್ಥರೇ ಆಗುವುದಿಲ್ಲವೇ? ಅಗ್ನಿ ಸಾಕ್ಷಿಯಾಗಿಯೂ ನಾನು ಮದುವೆ ಆಗಿರುವುದು. ಹಾಗಾದ್ರೆ ನನ್ನ ಲಗ್ನ ಮಾಡಿಕೊಳ್ಳುವುದಿಲ್ಲವೇ? ಆಗುವುದಿಲ್ಲ. ಈ ರೂಪಕ್ಕೆ ಮನಸ್ಸೋದಿದ್ದೇನೆ ಪ್ರಿಯ. ನೋಡಿ, ನಾನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನೂ ಒರಿಸುವುದಿಲ್ಲ. ನನ್ನ ಸಹೋದರನ ಆ ಕಡೆ ನನ್ನ ತಮ್ಮನಾದ ಲಕ್ಷ್ಮಣನಿರುವನು, ಅಲ್ಲಿಗೆ ಹೋಗು. ಓ, ಒಟ್ನಲ್ಲಿ ನಿಮ್ ಕೈಲಾಗಲ್ಲ. ಸರಿ ಪ್ರಿಯಾ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುತ್ತೇನೆ. ಪ್ರಿಯಾ, ಓ ಪ್ರಿಯಾ. ಅಮ್ಮ, ನೀನು ಯಾರು? ಅಯ್ಯೋ, ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ ಎಂದು ಕರೆಯಬಾರದು ಪ್ರಿಯಾ. ಮತ್ತೇನು ಕರೆಯಬೇಕು? ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲವೇ ಎಂದು ಕರೆಯಬೇಕು. ಹಾಗೆ ಕರೆಯುವುದಿಲ್ಲ, ಅಮ್ಮ ಎಂದು ಕರೆಯುವೆನು. ಪ್ರಿಯಾ, ನಾನು ನಿಮ್ಮ ಮನಸ್ಸೋತು ಬಂದಿರುವೆನು. ನನ್ನನ್ನು ಲಗ್ನ ಮಾಡಿಕೊಳ್ಳಿ ಪ್ರಿಯಾ. ನೀನು ರಾಕ್ಷಸಿಯು, ನಾವಾದರೂ ಮನುಷ್ಯರು. ಇದು ಅಲ್ಲದೆ ನಾನು ಬ್ರಹ್ಮಚಾರಿಯು. ನಾನು ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ದಾಸನು. ಈ ದಾಸನನ್ನು ವರಿಸಿದರೆ ನೀನು ಸಹ ದಾಸಿಯಾಗುವೆ. ನೀವು ದಾಸರೇ. ಈ ದಾಸ ಕಟ್ಕೊಂಡ್ರೆ ಚಿಟಿಕಿ ತಾಳ ಬಿಟ್ರೆ ಬೇರೆ ಏನು ಸಿಗಲ್ಲ. ಆದ್ರೆ ಚಿಂತೆ ಇಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಒರಿಸು ಪ್ರಿಯಾ. ಇಲ್ಲ ಇಲ್ಲ, ನೋಡು ಪ್ರಿಯಾ, ಒರಿಸು. ನಮ್ಮ ಅಣ್ಣ ಆಜ್ಞೆ ಇಲ್ಲದೆ ನಾನು ಒರಿಸುವುದಿಲ್ಲ. ಆಜ್ಞೆ ಇಲ್ಲದೆ ಏನು ಮಾಡೋದಿಲ್ಲ. ಏನೂ ಮಾಡುವುದಿಲ್ಲ. ಅದು ಯಾವುದೂ ಮಾಡುವುದಿಲ್ಲ. ಇದು ಏನು ಮಾಡುವುದಿಲ್ಲ. ಸರಿ ಪ್ರಿಯಾ, ಅಲ್ಲಿಗೆ ಹೋಗಿ ಕುರುವನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೂ ತಾವಿಲ್ಲೇ ಇರಬೇಕು. ಓ, ಇರುತ್ತೇನೆ. ಹಾಗೆ ಆಗಲಿ. ಪ್ರಿಯಾ, ಮೋಹನಾಂಗ. ಸೀತಾ, ಈ ಪ್ರಾರಬ್ಧವು ಪುನಃ ಬರುವಂತಿದೆ. ಪ್ರಾಣೇಶ್ವರ ಸ್ವಾಮಿ, ಪ್ರಾರಬ್ಧವ ಆಗಲೇ ಬಂದಿದ್ದಾಯಿತು ಸ್ವಾಮಿ. ಪ್ರಾಣೇಶ್ವರ, ನಿಮ್ಮ ತಮ್ಮನವರ ಬಳಿಗೆ ಹೋಗಿದ್ದೇನು. ಅವರೇನೋ ನಿಮ್ಮ ಆಜ್ಞಾಧಾರಕರಂತೆ. ನಿಮ್ಮ ಆಜ್ಞೆ ಇಲ್ಲದೆ ಏನು ಮಾಡೋದೇ ಇಲ್ವಂತೆ. ಬರ್ಲಿ. ಹೌದು ಹೌದು. ಹಾಗಾದ್ರೆ ಏನೋ ಕುರುವನ್ನು ಕೊಟ್ಬಿಡಿ. ಇದು ಕೊಡುವುದಲ್ಲ. ಮತ್ತೆ ನಿನ್ನ ಬೆನ್ನಿನ ಮೇಲೆ ಬರುವನು ಆ ಗುರುತನ್ನು ತೆಗೆದುಕೊಂಡು ಹೋಗು. ಆತನು ಅದನ್ನು ನೋಡಿದ ತಕ್ಷಣವೇ ನಿನ್ನನ್ನು ವರಿಸುವನು. ಎಲ್ಲ ನಾವೇ ಹೇಳಿ ಬರೆಸ್ಕೋಬೇಕು. ಬರೆಯೋದು ಬರೀತೀರಾ? ಸ್ವಲ್ಪ ದಪ್ಪದಾಗಿ ಬರೆಯಿರಿ. ಎಲ್ಲಿ ಸರಿಯಾಗಿ ನಿಲ್ಲು. ಒತ್ತಿ ಒತ್ತಿ ಬರೆಯಿರಿ ಪ್ರಿಯಾ. ಗುಂಡಾಗಿ ಮುದ್ದಾಗಿ ಬರೆಯಿರಿ. ಆಗಲಿ. ಇದನ್ನು ತೆಗೆದುಕೊಂಡು ಆತನಿಗೆ ತೋರಿಸು, ನಿನ್ನನ್ನು ವರಿಸುವನು. ಹೌದು, ಹಾಗೆ ಆಗಲಿ ಪ್ರಿಯಾ. ನಾನಿನ್ನ ಬರುತ್ತೇನೆ. सारी पेड़ बनीगा मेरा सारे दूर जेगा बेगा सारी पेड़ बनीगा ओ प्रिया सारी पेड़ बनीगा मेरा सारे दूर जेगा बेगा सारी पेड़ बनीगा और जब कवा सारू दुचता और जब कवा सारू दुचता मरुले मरुले पर पुरुष विनोद ನುಡಿಗಳ ನುಡಿಯುವುದೇ ವಿನೋದ ನುಡಿಗಳ ನುಡಿಯುವುದೇ ಪರಿ ಪರಿ ವಿಧದಲ್ಲಿ ಸರಸವನಾಡಲು ಸಾರಿ ಪೇಳ್ ಬನ್ನೀಗ ನೆರಸಾರ ದೂರ ಈಗ ಬೇಗ ಸಾರಿ ಪೇಳ್ ಬನ್ನೀಗ ನೆರಸಾರ ದೂರ ಈಗ ಬೇಗ ಸಾರಿ ಪೇಳ್ ಬನ್ನೀಗ. ಅಮ್ಮ, ಈಗಲಾದ ನನ್ನ ಮಾತನ್ನು ಕೇಳು. ಸುಮ್ಮನೆ ಏದಕ್ಕೆ ನಮ್ಮಿಂದ ಅವಮಾನ ಹೊಂದಿ ಹೋಗುವೆ? ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಟವಾಡಿಸುತ್ತಿರುವಿರ. ಒಳ್ಳೆಯ ಮಾತಿನಿಂದ ನನ್ನನ್ನು ಒರೆಸಿದ್ರೆ ಸರಿ. ಇಲ್ಲೇ ಹೋದ್ರೆ ಒಬ್ಬನನ್ನು ಒದಿಸಿ ಇನ್ನೊಬ್ಬನನ್ನು ಒರೆಸುವೆನು. ಛೇ ಮೂರ್ಖಳೆ, ಸುರಿವುದು ಮೂಗು ಸುರಿವುದು ರಗುತ, ಉರಿವುದು ಮೂಗು ಸುರಿವುದು ರಗುತ, ಅದರಿಂದದಕ್ಕೆ ಬಂಡಾಟ. ಅಣ್ಣ ಉರಿ ಉರಿ, ಉರಿವುದು ಮೂಗು ಸುರಿವುದು ರಗುತ, ಅದರಿಂದದಕ್ಕೆ ಬಂಡಾಟ. ಏನು ಮಾಡಲೀಗ ಮೂಲ
ಅದರಿಂದದಕ್ಕೆ ಬಂಡಾಟ ಅಣ್ಣ ಅಣ್ಣ ಅಣ್ಣ. ಬಲರೆ ಮೆರವೆ ಸುಮತಿ ಕರೆಗಳು ಬಲರೆ ಮೆರವೆ ಸುಮತಿ. ಬಲರೆ ಮೆರವೆ ಸುಮತಿ ಕರೆಗಳು ಬಲರೆ ಮೆರವೆ ಸುಮತಿ. ವಿಭವ ಗೆಲ್ತು ಮೊದ ವಿಭವಗೆ ತೋಟಿ ಗೆಲ್ತು ಮೊದ ವಿಭವಗೆ ತೋಟಿ. ತ್ರಿಭುವನದೊಳಗಿರುವನು ತ್ರಿಭುವನದೊಳಗಿರುವನು ಶುಭ ಗುಣಾಂಕಿತ ಶುಭ ವಿರಾಜಿತ ಶುಭ ಗುಣಾಂಕಿತ ಶುಭ ವಿರಾಜಿತ ಪರಮ ಗುಣಯುತ ಪರಮ ವಿಭೂತ ಬಲರ ಬೆರವೆ ಸುಮತಿ ಕರೆಯಲು ಬಲರ ಬೆರವೆ ಸುಮತಿ. ವಿಭವ ಗೆಲ್ತು ಮೊದ ವಿಭವಗೆ ಸಾಟಿ ವಿಭವ ಗೆಲ್ತು ಮೊದ ವಿಭವಗೆ ಸಾಟಿ. ತ್ರಿಭುವನದೊಳಗಿರುವನು ವಿಭವ ಗೆಲ್ತು ಮೊದ ವಿಭವಗೆ ಸಾಟಿ. ತ್ರಿಭುವನದೊಳಗಿರುವನು ಶುಭ ಗುಣಾಂಕಿತ ಶುಭ ವಿರಾಜಿತ ಶುಭ ಗುಣಾಂಕಿತ ಶುಭ ವಿರಾಜಿತ ಗುಣಯುತ ಪರಮ ವಿಭೂತ ಬಲರ ಬೆರವೆ ಸುಮತಿ ಕರೆಯಳು ಬಲರೆ ಬಲರೆ ಬಲು ಸಾಹಸ ಬಲರ ಬೆರವೆ ಸುರೇ ಸುರ ನರ ಯಕ್ಷ ರಾಕ್ಷಸ ಕಿನ್ನರ ಚಂಪುರುಷರೇ ಮೊದಲಾದವರು ಈ ನಮ್ಮ ಶಾಸನಕ್ಕೆ ಅದರಿ ಕಪ್ಪ ಕಾಣಿಗಳನ್ನು ತಂದೊಪ್ಪಿಸುತ್ತಿರುವರೆ. ಅಲ್ಲದೆ ನನ್ನ ಅಣ್ಣನಾದ ರಾವಣಾಸುರನು ನನ್ನ ವಿಚಾರವಾಗಿ ಏನೆಂದು ಹೇಳ್ತಿರನು ಜಾಗ್ರತೆಯಾಗಿ ತಿಳಿಸಿ. ಕುರುಕರಳದಲ್ಲಿ ಒಲಿಸಿದರು ಬಲೆ 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 ದೂಷಣರೇ ಜಯಕರಾಸುರರೇ, ನೀನು ದೇವತೆಗಳನ್ನು ಜಯಿಸುವುದಕ್ಕಾಗಿ ಹೋಗಿ ನಿನ್ನನ್ನು ಪದೇ ಪದೇ ಕೊಂಡಾಡುತ್ತಿರುವರು. ಬಲೆ ಬಲೆ ದೂಷಣರೇ, ನಿರಾಕರಿಸುರರೇ, ನನ್ನ ಅಣ್ಣನಾದ ರಾವಣಾಸುರ ನನ್ನ ವಿಚಾರವಾಗಿ ಏನೆಂದು ಹೇಳ್ತಿರು ಜಾಗ್ರತೆಯಾಗಿ ತಿಳಿಸು. ಕರಸುರರೇ, ಈ ನಮ್ಮ ಭುಜಬಲದ ಪರಾಕ್ರಮಕ್ಕೆ ತಿರುಗುಬಲದಲ್ಲಿ ಸರಿಸಾಟಿ ಯಾರು? ಬಲೆ ಬಲೆ ದೂಷಣರೇ. ಅಣ್ಣ ಅಣ್ಣ ಉರಿವುದು ಮೂಗು ಸುರಿವುದು ನಗುತ್ತ ಉರಿವುದು ಮೂಗು ಸುರಿವುದು ನಗುತ್ತ ಅದಕ್ಕೆ ಬಂದಾಟ. ಏನು ಮಾಡಲಿಲ್ಲ ಅದರಿಂದದಕ್ಕೆ ಬಂದಾಟ. ಅಣ್ಣ 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 ಯಾರೋ ಈರುವರು ರಾಮ ಲಕ್ಷ್ಮಣರಂತೆ. ನಾನು ಆಹಾರಾರ್ಥವಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಯಾರೋ ಈರುವರು ರಾಮ ಲಕ್ಷ್ಮಣನಂತೆ
ಅವರು ನನ್ನನ್ನು ಹಿಡಿದು ನನ್ನನ್ನು ಮೂಗನ್ನು ಕೊಯ್ದು ಅಪಹಾಸ್ಯ ಮಾಡಿದರು ಅಣ್ಣ, ಅಪಹಾಸ್ಯ ಮಾಡಿದರು. ಏನು ಎಲೈ ತಂಗಿ, ನಿನಗೆ ನೀನು ಯಾವ ಸೂರ್ಪನಕ್ಕೆ ನಿನ್ನನ್ನು ಈ ರೀತಿಯಾಗಿ ಅಪಮಾನ ಪಡಿಸಿದವರು ಯಾರು? ಜಾಗ್ರತೆಯಾಗಿ ತಿಳಿಸು. ಅಣ್ಣ, ನಾನು ಆಹಾರಾರ್ಥವಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಯಾರೋ ಇರುವರು ರಾಮ ಲಕ್ಷ್ಮಣರಂತೆ. ಅವರು ನನ್ನನ್ನು ಹಿಡಿದು ನನ್ನ ಮೂಗನ್ನು ಕೊಯ್ದು ಅಪಹಾಸ್ಯ ಮಾಡಿದರು ಅಣ್ಣ, ಅಪಹಾಸ್ಯ ಮಾಡಿದರು. ಉರಿ ಉರಿ ಅಣ್ಣ. ತಂಗಿ, ಏನು ನಿನ್ನ ಮುಖವು ವಿಮಾನವಾಗಿ ಕಾಣುತ್ತಿರುವುದು? ನಿನ್ನನ್ನು ಅವಮಾನ ಮಾಡಿದವರು ಜಾಗ್ರತೆಯಾಗಿ ತಿಳಿಸು. ಅಣ್ಣ, ಆಹಾರಾರ್ಥವಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಯಾರೋ ಇರುವರು ರಾಮ ಲಕ್ಷ್ಮಣನಂತೆ. ರಾಮ 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 ಲಕ್ಷ್ಮಣನಂತೆ ಅಣ್ಣ. ಅವರು ನನ್ನನ್ನು ಹಿಡಿದು ನನ್ನ ಮೂಗನ್ನು ಕೊಯ್ದು ಅಪಹತ್ಯೆ ಮಾಡಿದರು ಅಣ್ಣ, ಅಪಹತ್ಯೆ ಮಾಡಿದರು. ಉರಿ ಉರಿ ಉರಿ. ತಂಗಿ, ನೀನು ಚಿಂತೆಯನ್ನು ಬಿಡು. ನಾವು ಈಗಲೇ ಹೋಗಿ ಪಂಚವಟಿಯನ್ನು ಸೇರಿ ನಮ್ಮ ರಾಕ್ಷಸರ ಪರಿವಾರ ಸಮೇತವಾಗಿ ಪಂಚವಟಿಯನ್ನು ಸೇರಿ ಆ ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಿ ಬರ್ತೇವೆ. ನೀನಿನ್ನು ಚಿಂತೆಯನ್ನು ಬಿಡು. ಆಗಲಿ ಅಣ್ಣ. ಉರಿ ಉರಿ ಉರಿ. ಸರೋಜನರ ವರ ಪಡೆದು ತರಹದ ಮರ ಗೆಲ್ಲುವೆ. ಸರೋಜನರ ವರ ಪಡೆದು ತರಹದ ಮರ ಗೆಲ್ಲುವೆ. ತರಹದ ಮರ ಗೆಲ್ಲುವೆ. ತರಹದ ಮರ ಗೆಲ್ಲುವೆ. ಸರಿಯದಾರು ತಿಳಿಯದವರ ಸಿರುವ ಕಡಿವೆನೋ, ಸಿರುವ ಕಡಿವೆನೋ, ಸಿರುವ ಕಡಿವೆನೋ. ಸರೋಜನರ ವರ ಪಡೆದು ಸುರವೈರಿ ಗೆಲ್ಲುವೆ. ಸುರವೈರಿ ಗೆಲ್ಲುವೆ. ಸುರವೈರಿ ಗೆಲ್ಲುವೆ. ನಾಮವನ್ನು ಪ್ರೇಮ ಕಚ್ಚಿದ ಕಂಟಕ, ಪ್ರೇಮ ಕಚ್ಚಿದ ಕಂಟಕ, ಪ್ರೇಮ ಕಚ್ಚಿದ ಕಂಟಕ. ಈ ಮರಳಿನ ಭೂಮಿಗಳೇ ಹಾಮಗಂಡರನ್ನು, ಹಾಮಗಂಡರನ್ನು, ಹಾಮಗಂಡರನ್ನು. ಒಳ್ಳೆ ಭಲೆ ನುಡಿಸಿದರೆ ವಿಶ್ವಾಸವಿದೆ. ಪೌರಾಣಿಕದೊಳಗೆ ಪ್ರಕಟವೆಂಬ ಪೌರುಷ, ಪ್ರಕಟವೆಂಬ ಪೌರುಷ. ಅಖಿಲ ಪೌರಾಣಿಕದೊಳಗೆ ಪ್ರಕಟವೆಂಬ ಪೌರುಷ, ಪ್ರಕಟವೆಂಬ ಪೌರುಷ, ಪ್ರಕಟವೆಂಬ ಪೌರುಷ. ಭಲೆ ಭಲೆ ದೂಷಣರೇ, ಎಲೆ ದೂಷಣರೇ, ನನ್ನ ವಿಚಾರವಾಗಿ ನನ್ನ ಅಣ್ಣನಾದ ರಾವಣಾಸುರನು ಏನೆಂಬುದಾಗಿ ಹೇಳ್ತಿರೋನು ಜಾಗ್ರತೆಯಾಗಿ ತಿಳಿಸು. ಅಖಿಲ ಪೂರ್ಣಿಕರ ಅಖಿಲ ಏ ಕಳಸುರರೇ, ಈ ನಮ್ಮ ಮುಜಬ್ಬರದ ಪರಾಕ್ರಮಕ್ಕೆ ಸರಿಸಾಟಿ ಯಾರು ಅಂತ ಅಖಿಲ ಭುವನ ತಂಗೆ, ಈ ನಮ್ಮ ರಾಕ್ಷಸ ಕುಲಕ್ಕೆ ಹುಟ್ಟಿ ಅವರಿಂದ ಅವಮಾನ ಹೊಂದಿ ಬಂದೆವು. ನೀನು ನೀನು ನಮಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಅಗ್ರಜ, ಆ ಅರಣ್ಯದಲ್ಲಿ ಆಹಾರಾರ್ಥವಾಗಿ ಹೋಗಿದ್ದಾಗ ಆ ರಾಮ ಲಕ್ಷ್ಮಣ ನನ್ನ ಮೂಗನ್ನು ಕೊಯ್ದು ಅಪಹಾಸ್ಯ ಮಾಡಿದ್ದು ಅಲ್ಲದೆ ಇಲ್ಲಿ ನೀವು ನನ್ನನ್ನು ಅಪಹಾಸ್ಯ ಮಾಡಿದ್ದೀರಲ್ಲ. ಅಯ್ಯೋ ಅಯ್ಯೋ ವಿಧಿಯೇ, ನಾನಿನ್ನಿ ಬದುಕು ಫಲವೇನು? ನಾನು ಈಗಲೇ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣತ್ಯಾಗ ಮಾಡಿಕೊಳ್ಳ. ಅಗ್ರಜ, ನೀನಿನ್ನು ಚಿಂತೆಯನ್ನು ಬಿಡು. ನಾವು ಈಗಲೇ ಹೋಗಿ ನರಾಧಮರ ಸಂಹಾರ ಮಾಡಿ ನಿನ್ನ ಮನಸ್ಸಿಗೆ ಶಾಂತಿಯನ್ನು ತರ್ತೀವಿ. ನೀನನ್ನು ಚಿಂತೆಯನ್ನು ಬಿಡು. ಆಗಲಿ ಅಂಗನ. ವೀರರು ನಾದಾರುಣಿಯೊಳಗೆ ಗಾನ ಬರೋಕೆ ವೀರರು ನಾದಾರುಣಿಯೊಳಗೆ ಗಾನ ಬರೋಕೆ ಗಾನ ಬರೋಕೆ ಗಾನ ಬರೋಕೆ ವರವನ್ನು ಪಡೆದವು ಸರಸರಿ ಸಂಪ ಗುರುಕರಣದಲ್ಲಿ ಜರವಹಿಸಿದರು. ವರವನ್ನು ಪಡೆದವು ಸರಸರಿ ಸಂಪ ಗುರುಕರಣದಲ್ಲಿ
ಆಕೆ ಹೋಗುವ ಕಾಲದಲ್ಲಿ ಏನೇನೋ ಕೂಗಿಕೊಂಡು ಹೋದಳಲ್ಲ. ಇನ್ನು ಮೇಲೆ ರಾಕ್ಷಸರಿಗೂ ನಮಗೂ ಸಮರವು ಪ್ರಾಪ್ತವಾದಂತೆ. ಆದ್ದರಿಂದ ಆಶ್ರಮದ ಬಳಿ ಎಚ್ಚರವಾಗಿರು. ಅಗ್ರಜ, ರಾಕ್ಷಸರ ಕಲಕಲಿ ಧ್ವನಿಯು ಕೇಳಿ ಬರುತ್ತಿರುವುದು. ಅದೋ ರಾಕ್ಷಸರು ಬಂದೇ ಬಿಟ್ಟರು. ಎಲ್ಲವೋ ರಾಕ್ಷಸರೇ ಆಡ್ಬರ್ಸಿದ ರಾಕ್ಷಸರೇ ಹೆಚ್ಚಾಗಿ ಕೂಗಬೇಡಿ. ಈ ಬಾಣದ ಪೆಟ್ಟನ್ನು ಸೇರಿಸಿಕೊಳ್ಳಿ. ಲಂಕಾಧೀಶ್ವರ ರಾವಣ ಸಾರ್ವಭೌಮಕ್ಕೆ! ಲಂಕಾಧೀಶ್ವರ ರಾವಣ ಸಾರ್ವಭೌಮಕ್ಕೆ! ಲಂಕಾಧೀಶ್ವರ ರಾವಣ ಸಾರ್ವಭೌಮಕ್ಕೆ! ಲಂಕಾದಿ ಪಾಲನೆ ದೇವಾ ರಾವಣ ಲೋಕೈಕ ವೀರ ಪಾಕಾರಿ ಸನ್ನುತ ಪೋಕಾರಿ ಸೇವಿತನ ಕಡುಬುದವನೆ ಕಾಲು ನಡೆಯಪ್ಪ ಮಾತರುಣಿ ರಾವಣ ದೇವಾದಿ ದೇವಾ ರಾವಣ ಲೋಕೈಕ ವೀರ ರಾವಣ ಸಾರ್ವಭೌಮಕ್ಕೆ ಪಡಶೂಲಿಯ ಪೋಲದಿ ಪುಟ್ಟಿ ಪಡಶೂಲಿಯ ಪೋಲದಿ ಪುಟ್ಟಿ ಕಾಲಗ್ನಿ ಸಮಸ್ತ ಭುವನಂ ದೈತ್ಯನೋ ಮೇಲಗೆಯಪ್ಪನಯ ರೋಷಗ್ನ ಜ್ವಾಲಯಂ ವಿಜೃಂಭಿಸಿ ಜಗವನಲ ಸೂರಗೊಳ್ಳುವೆ ಪ್ರಾಸ್ತ ಕುಂಭಕರ್ಣ ವಿಭೀಷಣ ವಿಜಯೇ ಬಸವ ಮೆರೆಸಿದ ಗೆಲಿದೆ ದಶಮುಖನ ಸಿರಿ ವಿಜಯೇ
ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿ ವಿಜಯೇ पूजितं नदी ध्वनि पर प्रचंड पर ब्रह्म शोभितं सब पूजितं नदी ध्वनि पर प्रचंड पर शोभितं सदा शिवन शुभ विभूति विकसितं सदा शिवन शुभ विभूति विकसितं विजय दशम ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿ ವಿಜಯ ವಿಜಯವಾದು ಹಿಡಿದು ನಡೆದು ವಿಜಯ ವಿಜಯವಾದು ಹಿಡಿದು ನಡೆದು ದಶ ವಿಜಯ ಗೆಲ್ಲಿದೆ ಅಖಿಲ ಲೋಕ ಸಮಾನನಾಗಿದ್ದ ಅಖಿಲ ಲೋಕ ಸಮಾನ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖ ಸರಿ ಸಮರೆ ದಶಮ ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಾಸ್ತಾವ ಮಹಾಪ್ರಭು ಪ್ರಚಂಡಾಮನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡನೆಂದು ಮೆರೆದವರ ರುಂಡ ಮುಂಡಗಳನ್ನು ತುಂಡರಿಸಿ ರಣದೇವತೆಗೆ ರಕ್ತದಾಹುತಿಯನ್ನಿಟ್ಟು ಈ ಧರಣಿ ಮಂಡಲ ಆಳ್ವಿಕೆ ಪದವಿ ಪತ್ರವನ್ನು ಈ ದೊಡ್ಡ ರತ್ನಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವನ್ನರಿತು ಸೂಕ್ತ ಸಲಹೆಗಳನ್ನಿತ್ತ ಅಮರ್ತಿರದಂತಹ ಪ್ರಹಸ್ತ ಇನ್ನು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರಪೀಠ ನಿಂತಿರುವ ಈ ನನ್ನ ಸಹೋದರ ಕುಂಭಕರ್ಣ ವಿಭೀಷಣಾದಿಗಳೇ, ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ಈ ತ್ರಿಲೋಕವನ್ನು ಜಯಿಸಿ ಅಷ್ಟದಿಕ್ಪಾಲಕರನ್ನ ಈತ ತಂದು ನನ್ನ ಉರಗತವನ್ನಾಗಿ ಮಾಡಿಕೊಂಡಿದ್ದೇನೆ. ಅಲ್ಲದೆ ನವಗ್ರಹಗಳನ್ನು ಹಿಡಿದುಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದೇನೆ. ಅಲ್ಲದೆ ಪಿತಾಮಹ ಬ್ರಾಹ್ಮಣಿಂದ ವರವನ್ನು ಪಡೆದಿರುವ ಈ ದಿದಿ ದಶಕಂಠನಿಗೆ ಅದೇ ಬ್ರಹ್ಮದೇವನು ಪ್ರತಿನಿತ್ಯ ಪಂಚಾಂಗವನ್ನು ಬೋಧನೆ ಮಾಡುತ್ತಿರುವ ನನ್ನ ಮನೆಯಲ್ಲಿ ಇನ್ನು ದಯಕರ್ತನದ ಸಾಕ್ಷಾತ್ಕಾರವನ್ನು ಪಡೆಯಲು ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ಕರುಳುಗಳನ್ನೇ ಬತ್ತಿಯನ್ನಾಗಿಸಿ ಸಾಹುಕಾರವನ್ನು ರಚಿಸಿ ಶಂಕರಾಭರಣವನ್ನು ರಾಗವನ್ನು ಪಾಡಿ ಶಂಕರನ್ನು ಮೆಚ್ಚಿಸಿದ ಈ ದಶಕಂಠ ಅವಿಕ್ತಿಯ ಶಿವಶರಣಿ ಕೈಕಸ ಮಾತೃಶ್ರೀಯವರ ಶ್ರೀರಕ್ಷೆಯಿಂದ ಲಿಂಗಾಚಾರ್ಯ ಪ್ರಖ್ಯಾತಿಯನ್ನು ಪಡೆದಿರುವ ಅಷ್ಟ ದಿಕ್ಪಾಲಕರನ್ನು ಹಿಡಿದು ತಂದು ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ ಮೊದಲಾದವರು ನಮಗೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವ ಹಸ್ತ ಅದನ್ನು ತಿಳಿಸೋ. ಮಹಾಪ್ರಭು ಹರಣಿಬ ಬಿಡುಗುರು ಚಿಂತೆಯ ಹರಣಿಬ ಬಿಡುಗುರು ಚಿಂತೆಯ ಹರಹದ ಮರದ ನಾಶ ಮಾಡುವೆ ಹರಹದ ಮರದ ನಾಶ ಮಾಡುವೆ ದುಷ್ಟ ವೈರಿಗಳ ಗಟ್ಟಿ ತುಳಿಯುವೆ ಹರಹದ ಮರದ ನಾಶ ಮಾಡುವೆ ದುಷ್ಟ ವೈರಿಗಳ ಗಟ್ಟಿ ತುಳಿಯುವೆ
ಲೋಕಕ್ಕೆ ಸುರ ನರ ಯಕ್ಷ ರಾಕ್ಷಸ ಕಿನ್ನರೆ ಕಿಪ್ಪರ್ಷರಾದ ಮೊದಲಾದವರು ಈ ನಿಮ್ಮ ಶಾಸನಕ್ಕೆ ಎದರಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವುದು ಅಲ್ಲದೆ ಈ ರಾಕ್ಷಸರ ಪರಾಕ್ರಮವನ್ನು ಕೇಳಿ ಏವಾರು ದೇವತೆಗಳು ಹರಿವು ನೀಗಿದರು. ಬಲ ಬಲ ಪ್ರಹಸ್ತ, ನಿನ್ನ ಪೀಠದಲ್ಲಿ ಕುಳಿತುಕೋ. ಕುಂಭಕರ್ಣ, ಮಹಾಪ್ರಭು, ನನ್ನ ವಿಚಾರವಾಗಿ ಬ್ರಹ್ಮದೇವನು ಏನೆಂದು ಹೇಳಿದನು? ಮಹಾಪ್ರಭು, ನಿನ್ನ ತಂಗಿಯ ಶಿವನಿಗೆ ರೋಧಿಸುತ್ತಾ ಇತ್ತಲೇ ಬರ್ತಿರು. ಏನು? ನನ್ನ ತಂಗಿಯಾದ ಶೂರ್ಪಣಖಿಯು ರೋಧಿಸುತ್ತಾ ಇತ್ತಲೇ ಬರ್ತಿರುವೆ. ಅವಳನ್ನು ಮರ್ಯಾದೆಯಿಂದ ಒಳಕ್ಕೆ ಬಿಡಿ. ಅಣ್ಣ 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 ಉರಿವುದು ಮೂಗು ಸುರಿವುದು ರಗುತ, ಉರಿವುದು ಮೂಗು ಸುರಿವುದು ರಗುತ, ಅದರಿಂದದಕ್ಕೆ ಬಂದಾಟ. ಅಣ್ಣ ಉರಿ ಉರಿ, ಏನು ಮಾಡಲೀಗ ಮೂಗು ಕುಳಿತರಾಗ. ಅಣ್ಣ ಉರಿ, ಏನು ಮಾಡಲೀಗ ಮೂಗು ಕುಳಿತರಾಗ. ಅವನದೇ ಅಳದ ಅವನದು ಬಿದ್ದೋದ, ಅವನದೇ ಅಳದ ಅವನದು ಬಿದ್ದೋದ. ಉರಿವುದು ಮೂಗು ಸುರಿವುದು ರಗುತ, ಅದರಿಂದಕ್ಕೆ ಬಂದಾಟ. ಅಣ್ಣ 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 ಅಣ್ಣ, ತಂಗಿ, ನಾನು ಆಹಾರಾರ್ಥವಾಗಿ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಯಾರೋ ಇರುವರು ನಾಮಾಯತ್ಮೆಯಂತೆ. ಅಷ್ಟೇ ಅಲ್ಲ ಅಗ್ರಜ, ಆ ರಾವಣ ಹೆಂಡತಿ ಸೀತೆಯೂ ಇರುವಳು, ಬಹಳ ರೂಪವತಿ. ಅವಳನ್ನು ನಮ್ಮ ಲಂಕೆಗೆ ತರಬೇಕೆಂದು ಹೋದಾಗ ಆ ರಾಮ ಲಕ್ಷ್ಮಣ ನನ್ನ ಮೂಗನ್ನು ಕೊಯ್ದು ಅಪಹತ್ಯೆ ಮಾಡಿದನು. ಅಣ್ಣ, ಏನು? ಆ ನರಾಧಮರಾದ ರಾಮ ಲಕ್ಷ್ಮಣರು ನಿನಗೆ ಅಪಮಾನ ಮಾಡಿ ಕಳಿಸಿದರೆ? ಹೌದು ಅಗ್ರಜ. ಕೆಳಯ್ಯ ಮಾತರುಗಳೇ ಎನ್ನ ನೆಸಗಲಿ, ಕೆಳಯ್ಯ ಮಾತರುಗಳೇ ಎನ್ನ ನೆಸಗಲಿ. ಕಾಳಂಬುಜಕ ಬೇಡಿ ಕಾಳಂಬುಜಕ ವೇಣಿ ಜನಕ ಸುದಯ ಬಂದಳು. ಕೆಳಯ್ಯ ಮಾತರುಗಳೇ ಎನ್ನ ನೆಸಗಲಿ. ಕಾಳಂಬುಜಕ ವೇಣಿ ಜನಕ ಸುದಯ ಬಂದಳು. ಮಾಧ್ಯರುಗಳೇ ನನ್ನ ಸಗಲೇ. ಸಿಗದಿಂದು ಚಿತ್ತವಿರದೆ ಸೂರ್ಯ ಪಾಬುದೆ. ಸಿಗದಿಂದು ಚಿತ್ತವಿರದೆ ಸೂರ್ಯ ಪಾಬುದ. ಕಾಳಂಬುಜಕ ವೇಣಿ ಜನಕ ಸುದಯ ಬಂದಲ. ಮಾತರುಗಳೇ ನನ್ನ ಸಗಲೇ. ಅಮಾತ್ಯ ಶ್ರೇಷ್ಠನಾದ ಪ್ರಹಸ್ತನೇ, ಮಹಾಪ್ರಭು, ಕೇಳಿದೆಯೋ? ಆ ನರಾಧಮರಾದ ರಾಮ ಲಕ್ಷ್ಮಣರು ಎಂತಹ ಕಾರ್ಯವನ್ನು ಮಾಡಿರುವರು. ನಾನೀಗಲೇ ಹೋಗಿ ಆ ನರಾಧಮರನ್ನು ಸಂಹರಿಸಿ
ಸೀತೆಯನ್ನು ಅಪಹರಿಸಿಕೊಂಡು ಬರುತ್ತೇನೆ. ಅಗ್ರಜ, ಸ್ವಲ್ಪ ಸಮಾಧಾನನಾಗು. ಶ್ರೀರಾಮನು ಸಾಮಾನ್ಯನೇ. ಭವಾನೆ ಕೇಳು ಬೇಡ್ವೆ ರಾಮ ಭವಾನೆ ಕೇಳು ಬೇಡ್ವೆ ರಾಮ ಮನುಜ ನಲ್ಲವಯ್ಯ, ರಾಮ ಮನುಜ ನಲ್ಲವಯ್ಯ, ರಾಮ ಮನುಜ ನಲ್ಲವಯ್ಯ, ಕಾಮ ಜನಕ ಕಾಮ ಜನಕ ಭವಾನೆ ಕೇಳು ಬೇಡ್ವೆ ರಾಮ ಮನುಜ ನಲ್ಲವಯ್ಯ, ಒಮ್ಮೆ ಜಾತೆ ಸಿದೆಯನ್ನು ಒಮ್ಮೆ ಜಾತೆ ಸಿದೆಯನ್ನು ಸ್ವಾಮೆಯೆಂದು ತಿಳಿಯದೆ, ಸ್ವಾಮೆಯೆಂದು ತಿಳಿಯಬೇಡ, ಸ್ವಾಮೆಯೆಂದು ತಿಳಿಯಬೇಡ, ಸ್ವಾಮೆಯೆಂದು ತಿಳಿಯಬೇಡ, ಸ್ವಾಮೆಯಲ್ಲ ಲಕ್ಷ್ಮಿಯಯ್ಯ, ಭವಾನೆ ಕೇಳು ಬೇಡ್ವೆ ರಾಮ ಮನುಜ ನಲ್ಲವಯ್ಯ, ಭವಾನೆ. ಅಗ್ರಜ, ಶ್ರೀರಾಮಚಂದ್ರನ ಸಾಮಾನ್ಯ ಎಂಬುದಾಗಿ ಭಾವಿಸಿ ಆತನೊಡನೆ ಅಗೆಯನ್ನು ಬೆಳೆಸುವುದು ಬೇಡ. ನನ್ನ ಮಾತನ್ನು ಕೇಳು. ಎಲ್ಲವೋ ವಿಭೀಷಣ, ಛತ್ರತಕ್ಕ ನಿನ್ನ ನೀಗೆ ಸೇರಿ ಬಿಡೋಣ. ಆ ನರವಳುಗಳನ್ನು ಕೊಂಡಾಡಲು ನಿನ್ನ ಮನಸ್ಸು ಹೇಗೆ ಒಪ್ಪಿತು? ನಾನೀಗಲೇ ಪಂಚವಟಿಗೆ ಹೋಗಿ ಆ ನರೋಧಮರಾದ ರಾಮ ಲಕ್ಷ್ಮಣನ್ನು ಸಮ್ಮರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಬರುತ್ತೇನೆ. ಅಗ್ರಜ ಬೇಡ, ಅಗ್ರಜ ಬೇಡ, ಅಂತಹ ಕಾರ್ಯವನ್ನು ಮಾಡಬೇಡ. ನೀನು ರಾಮನನ್ನು ಕೊಂದರೆ ಸೀತೆಯು ವಿಧವೆಯಾಗುತ್ತಾಳೆ. ಅಗ್ರಜ, ವಿಧವೆಯಾಗುತ್ತಾಳೆ. ನೀನು ಅಗ್ರಜ ಆ ವಿಧವೆಯನ್ನು ಕಟ್ಟಿಕೊಳ್ಳಬೇಕೇ? ಬೇಡ ಅಗ್ರಜ, ಬೇಡ. ಹಾಗಾದರೆ ಏನು ಮಾಡಬೇಕೆಂದ್ರೆ ಸಹೋದರಿ? ಹೌದು ಅಗ್ರಜ, ಆ ಸೀತೆಯನ್ನು ತರಲು ಒಂದು ಉಪಾಯವಿರುವುದು ಅಗ್ರಜ. ಏನಂತ ಸಹೋದರಿ ನಿನ್ನ ಉಪಾಯ? ಅಗ್ರಜ, ನಮ್ಮ ಮಾವನಾದ ಮಾರೀಚನನ್ನು ಅವನನ್ನು ಕಳುಹಿಸಿ ಅವನಿಗೆ ಹೇಮಸಾರಂಗ ರೂಪವನ್ನು ಹಾಕಿಸಿ ಅವರ ಆಶ್ರಮದ ಬಳಿ ಕಳಿಸುವುದು. ಅಲ್ಲಿ ಆಗ ಆ ಸೀತೆಯು ಆ ಮೃಗವನ್ನು ಬಯಸುವಳು ಅಗ್ರಜ. ಆಗ ನೀವು ಹೋಗಿ ಆ ಸೀತೆಯನ್ನು ಲಂಕೆಗೆ ತರಲು ಒಳ್ಳೆ ಉಪಾಯವೂ ಸಿಗುವುದು ಅಗ್ರಜ. ಬಲೋ ಬಲೋ ಸಹೋದರಿ, ಬಲೋ. ಮಾವನಾದ ಮಾರೀಚನೇ, ನೀನೀಗಲೇ ಪಂಚವಟಿಗೆ ಹೋಗಿ ಹೇಮಸಾರಂಗವ ರೂಪವನ್ನು ಧರಿಸಿ ಸೀತೆಯ ಆಶ್ರಮದ ಬಳಿ ಸುಳಿದಾಡುತ್ತಿರುವ ಬಾಣದ ಸಿಕ್ಕಿ ನಾನು ಬಹಳ ನೊಂದಿರುವೆನು. ಎಲ್ಲವೋ ಹೇಳಿ ಶತ್ರುಗಳನ್ನು ಹೊರತಕ್ಕ ನೀಗಲೇ ಸಾಮರಿಸಿ ಬಿಡುವನು. ಆದರೆ ಭಾವನೆಂಬ ಅಭಿಮಾನದಿಂದ ಬಿಟ್ಟಿರುತ್ತೇನೆ. ನೀನೀಗಲೇ ಪಂಚವಟಿಗೆ ಹೋಗುವೆಯೋ ಅಥವಾ ನೀನು ನೀಗಲೇ ಸಂಹರಿಸಲು? ಛೇ, ಇವರ ಕೈಲಿ ಹತನಾಗಕ್ಕಿಂತಲೂ ಶ್ರೀರಾಮನ ಬಾಣಕ್ಕೆ ಸಿಕ್ಕಿ ಹತನಾದರೆ ನನಗೆ ಮೋಕ್ಷ ಉಂಟಾಗುವುದು. ರಾವಣೇಂದ್ರ ಕೇಳು, ಇನ್ನು ನಾನು ಹೇಮಸ ರೂಪವನ್ನು ತಾಳಿ ಆಶ್ರಮ ಬಳಿ ಸುಳಿದಾಡುತ್ತಿರುವೆನು. ಕರಗತಮೋದಲು ಸುಂದರೇ ವಿರಚಿಸಿದ ಈ ತಂತ್ರದಿಂದ ಈ ಪರಿಯವಳ
ಪುರಕೈದು ಪಟದರಸಿಯ ತೆರೆದು ಪುರಕೈದು ಪಟದರಸಿಯ ತೆರೆದು ಕೊಂಡೊಯ್ಯುವೆ ನಾನು ತಿಜವದೆ ಪ್ರಹಾಸ್ತ ನಮ್ಮ ಲಂಕಾಪಟ್ಟಣದ ಕಡೆ ಎಚ್ಚರನಾಗಿರು. ತಮ್ಮಪ್ಪನೇ ಅಂತ ಆಗಲಿ ಮಹಾಪ್ರಭು. ಏನೇ ರಾಕ್ಷಸರೇ ನಡೆ ಹೋಗೋಣ.